ನಮಸ್ತೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಿಸ್ಟ್ರಿ ವಿತ್ ಕಾರ್ತಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಪುರಾತತ್ವ ಮೂಲಾಧಾರಗಳ ಬಗ್ಗೆ ಓದ್ತೀವಿ. ಪುರಾತತ್ವ ಮೂಲಾಧಾರಗಳು, ಇದಕ್ಕಿಂತ ಮುಂಚೆ 3 ತರಗತಿ ಹಿಂದೆನೆ ನಾನು ಮೂಲಾಧಾರಗಳ ಪಾಠ ಮಾಡ್ಬೇಕಾದ್ರೆ ಒಂದು ಲಿಸ್ಟ್ ಕೊಟ್ಟಿದ್ದೆ ನಿಮ್ಗೆ. ಆ ಚಾರ್ಟ್ ನೀವು ನನ್ನ ಕಳೆದ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಂಡು ಬನ್ನಿ. ಪುರಾತತ್ವ ಮೂಲಾಧಾರಗಳು ಅಂದ್ರೆ ಏನು? ಇತಿಹಾಸದ ರಚನೆಗೆ ನಮ್ಗೆ ಮೂಲಾಧಾರಗಳು ಬೇಕು. ಅದನ್ನು ನಾವು 2 ಪ್ರಕಾರಗಳಲ್ಲಿ ನೋಡ್ತೀವಿ. ಒಂದು ಸಾಹಿತ್ಯಿಕ ಮೂಲಾಧಾರ, ಇನ್ನೊಂದು ಪುರಾತತ್ವ ಮೂಲಾಧಾರ. ಸಾಹಿತ್ಯಿಕ ಮೂಲಾಧಾರದಲ್ಲಿ ಏನೇನು ಬರುತ್ತೆ, ಎಷ್ಟು ಪ್ರಕಾರ ಅಂತ ನಾನು ಮತ್ತೆ ಬ್ರೀಫ್ ಮಾಡಕ್ ಹೋಗಲ್ಲ. ಕಳೆದ ಕ್ಲಾಸ್ ಅಲ್ಲಿ ನಾನು ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಇವತ್ತು ನಾವು ಪುರಾತತ್ವ ಮೂಲಾಧಾರಗಳನ್ನ ನೋಡೋಣ. ಇತಿಹಾಸ ರಚನೆಗೆ ಈ ಪುರಾತತ್ವ ಮೂಲಾಧಾರಗಳು ಹೇಗೆ ನಮ್ಗೆ ಹೆಲ್ಪ್ ಮಾಡುತ್ತೆ, ಹೇಗೆ ನಮ್ಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಪುರಾತತ್ವ ಮೂಲಾಧಾರಗಳಂದ್ರೆ ಏನು? ಭೂಮಿಯೊಳಗೆ, ಗೋಡೆಯ ಮೇಲೆ, ದೇವಾಲಯಗಳಲ್ಲಿ, ಹಳೆಯ ವಸ್ತುಗಳಲ್ಲಿ ಗತಕಾಲದ ಸುಳಿವುಗಳು ನಮಗೆ ಕಂಡು ಬರುತ್ತೆ, ಅಲ್ಲಿ ನಮಗೆ ಸಿಗುತ್ತೆ. ಅವುಗಳೇ ಪುರಾತತ್ವ ಮೂಲಗಳು. ಹಳೆಯ ಕಾಲದ ಮನುಷ್ಯರು ಬಳಸಿದಂತಹ ಶಿಲಾಲೇಖಗಳು, ಸ್ಮಾರಕಗಳು, ಕಟ್ಟಡಗಳು, ಅವುಗಳು ಈ ಪೀಳಿಗೆಯಲ್ಲಿ ನಮಗೆ ಸಿಕ್ಕಾಗ ಅದರ ಅಧ್ಯಯನ ಮಾಡ್ತೀವಲ್ಲ, ಅದರಿಂದ ಸಿಗುವಂತಹ ಒಂದು ಸೋರ್ಸ್ ಏನಿದೆಯಲ್ಲ, ಅದಕ್ಕೆ ನಾವು ಪುರಾತತ್ವ ಮೂಲಾಧಾರಗಳು ಅಂತ ಕರಿತೀವಿ. ಈ ಪುರಾತತ್ವ ಮೂಲಾಧಾರಗಳು ನಮಗೆ, ಈಗ ಸಾಹಿತ್ಯಿಕ ಮೂಲಾಧಾರದಲ್ಲಿ ಅವರು ಏನ್ ಅನುಭವಿಸಿದ್ರು, ಏನ್ ನೋಡಿದ್ರು, ಏನ್ ಕೇಳಿದ್ರು ಅದನ್ನ ಬರೆದಿರ್ತಾರೆ. ಪುರಾತತ್ವ ಮೂಲಾಧಾರಗಳಲ್ಲಿ ನಮಗೆ ನೇರ ಸಾಕ್ಷಿ, ಡೈರೆಕ್ಟ್ ಎವಿಡೆನ್ಸ್, ಸ್ಟೇಟ್ ಎವಿಡೆನ್ಸ್ ನಮ್ಗೆ ಸಿಗುತ್ತೆ. ಹೆಂಗಂದ್ರೆ, ಇವಾಗ ಒಂದು 2000 ವರ್ಷದ ಹಿಂದಿನ ಒಂದು ದೇವಸ್ಥಾನ ನಮ್ಗೆ ಸಿಕ್ತು ಅಂತ ಅನ್ಕೊಳ್ಳಿ, ಒಂದು ಮೂರ್ತಿ ನಮ್ಗೆ ಸಿಕ್ತು ಅನ್ಕೊಳ್ಳಿ. ಆ ಮೂರ್ತಿಯನ್ನ ಪುರಾತತ್ವ ಶಾಸ್ತ್ರಜ್ಞರು ಅದನ್ನ ಅಗದು ಅದ್ರ ಬಗ್ಗೆ ಸ್ಟಡಿ ಮಾಡಿ, ಅದು ಹೇಗಿದೆ, ಅದರ ಕೆತ್ತನೆ ಹೇಗಿದೆ, ಯಾವ ಮಟೀರಿಯಲ್ ಬಳಸಿದ್ದಾರೆ, ಯಾವ ಕಾಲದ್ದು, ಇದನ್ನೆಲ್ಲ ರಿಸರ್ಚ್ ಮಾಡಿದಾಗ ನೇರ ಸಾಕ್ಷಿ, ಡೈರೆಕ್ಟ್ ಎವಿಡೆನ್ಸ್ ನಮಗೆ ಸಿಗುತ್ತೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊಹೆಂಜೊದಾರೋ ನಗರ ಅಲ್ವಾ? ಹರಪ್ಪ ಸಂಸ್ಕೃತಿ, ಸಿಂಧು ಬಯಲಿನ ನಾಗರಿಕತೆಯ ಪಾಠ ಮಾಡಬೇಕಾದ್ರೆ ನಿಮ್ಗೆ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಮೊಹೆಂಜೊದಾರೋ ಪುರಾತತ್ವ ಮೂಲಾಧಾರಗಳಲ್ಲಿ ಪ್ರಮುಖವಾಗಿ ನಾವು 4 ಪಾಯಿಂಟ್ಸ್ ಗಳನ್ನ ನೋಡ್ತೀವಿ. ಒಂದು ಭೂ ಉತ್ಖನನ, ಲ್ಯಾಂಡ್ ಎಕ್ಸ್ಕವೇಷನ್. ಇನ್ನೊಂದು ನಾಣ್ಯಗಳು, ಶಾಸನಗಳು, ಮತ್ತೆ ಸ್ಮಾರಕಗಳು ಅಥವಾ ಕಟ್ಟಡಗಳು ಅಂತ. ಈಗ ನಾವು ಭೂ ಉತ್ಖನನ ಬಗ್ಗೆ ಮಾತಾಡೋಣ. ಭೂ ಉತ್ಖನನ ಅಂದ್ರೆ ಏನು? ಭೂಮಿಯ ಒಳಗಡೆ ಕೆಲವೊಂದಿಷ್ಟು ಇವಾಗ ಸಾವಿರಾರು ವರ್ಷ ಹಿಂದಿನ ಒಂದು ಕಟ್ಟಡಗಳಾಗ್ಲಿ, ನಾಣ್ಯಗಳಾಗ್ಲಿ, ಶಾಸನಗಳಾಗ್ಲಿ ಭೂಮಿಯ ಒಳಗಡೆ ಇರುತ್ತೆ, ಆಯ್ತಾ? ಅದನ್ನ ಸಂಶೋಧನೆ ಮಾಡಿ, ಅದನ್ನ ಭೂಮಿಯನ್ನ ತೋಡಿ ಅಗದು ವೈಜ್ಞಾನಿಕವಾಗಿ ಭೂ ಅಗೆತ ಮಾಡೋದಕ್ಕೆ ಭೂ ಉತ್ಖನನ ಅಂತ ಕರೀತಾರೆ. ಈ ಭೂ ಉತ್ಖನನ ಮಾಡಿದಾಗ್ಲೇ ಸಿಕ್ಕಿದ್ದು ಈ ಮೊಹೆಂಜೊದಾರೋ ನಗರ. ಧೋಲ್ವೀರ, ಗುಜರಾತ್ ಹತ್ರ ಧೋಲ್ವೀರ ಅಂತಾನೂ ಕೂಡ ಒಂದು ನಗರ ಸಿಕ್ಕಿದೆ. ಅದು ಕೂಡ ಸಿಂಧು ಬಯಲು ನಾಗರಿಕತೆ ಸಮಯದಲ್ಲಿ ಸಿಕ್ಕಿರುವಂತಹ ಒಂದು ಲ್ಯಾಂಡ್ ಎಕ್ಸ್ಕವೇಷನ್, ಭೂ ಉತ್ಖನನ ಮಾಡ್ಬೇಕಾದ್ರೆ ಸಿಕ್ಕಂತಹ ಒಂದು ನಗರ, ಆಯ್ತಾ? ಭೂ ಉತ್ಖನನ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ? ಭೂಮಿಯ ಒಳಗಡೆ ಸೇರ್ಕೊಂಡಿರುವಂತಹ ಪುರಾತನ ಪಳಿಯುಳಿಕೆಗಳನ್ನ, ಸಾಕ್ಷಿಗಳನ್ನ ವೈಜ್ಞಾನಿಕ ಅಗೆತದಿಂದ ಅದನ್ನ ಕ್ಲೀನ್ ಮಾಡಿ, ತೆಗೆದು ತೋಡಿ ಬ್ರಷ್ನ ಮೂಲಕ ಎಲ್ಲ ಕ್ಲೀನ್ ಮಾಡಿ ಆ ಪಳಿಯುಳಿಕೆನ ಹೊರಗೆ ತೆಗೆಯೋದು ಭೂ ಉತ್ಖನನದ ಕೆಲಸ. ಯಾರು ಈ ಭೂ ಉತ್ಖನನ ಮಾಡ್ತಾರೆ? ಯಾರು ಈ ಪುರಾತತ್ವ ಮೂಲಾಧಾರಗಳನ್ನ ಹೊರಗೆ ತೆಗಿತಾರೆ? ಯಾರು? ಪುರಾತತ್ವ ಶಾಸ್ತ್ರಜ್ಞರು. ಸ್ಥಳಗಳನ್ನ ತೋಡಿ ಪುರಾತನ ವಸ್ತುಗಳನ್ನ ಹುಡುಕ್ತಾರೆ. ಅವುಗಳ ವಯಸ್ಸೆಷ್ಟು, ಅವುಗಳ ಬಳಕೆ ಎಲ್ಲಿ ಬಳಕೆ ಆಗಿದೆ, ಅದು ಅದರ ಕಾಲಾವಧಿ ಏನು, ಇದು ಎಷ್ಟು ವರ್ಷ ಪುರಾತನವಾದದ್ದು, ಇದ್ರ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ ಅವರು ಮೂಲಾಧಾರವನ್ನ ಹೊರತೆಗೆದು ಇತಿಹಾಸ ಬರೆಯಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ನು ನಮಗೆ ಸಿಕ್ಕಂತ ಶಾಸನಗಳು ಏನ್ ಹೇಳುತ್ತೆ? ಆ ಕಾಲದ ರಾಜರ ಆಡಳಿತ, ಅವರ ಭಾಷೆ, ಅವರ ಕಾನೂನು ಹೇಗಿತ್ತು, ಅವರ ರಾಜನೀತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ತಿಳಿಯುತ್ತೆ. ಅಶೋಕನ ಶಾಸನಗಳು ತುಂಬಾ ಸಿಕ್ಕಿದಾವೆ ಅಲ್ವಾ? ಇನ್ನು ಶಾಸನಗಳನ್ನು ಕೂಡ ನಾವು ಬೇರೆ ಬೇರೆ ರೂಪದಲ್ಲಿ ನೋಡ್ತೀವಿ. ಒಂದು ತಾಮ್ರ ಶಾಸನ, ಸ್ತಂಭ ಶಾಸನಗಳನ್ನ ನೋಡ್ತೀವಿ, ಕಲ್ಲಿನ ಮೇಲೆ ಕೆತ್ತಲಾದಂತ ಶಾಸನಗಳನ್ನ ನೋಡ್ತೀವಿ. ಇನ್ನು ನಾಣ್ಯಗಳಿಂದ ಆ ರಾಜರ ಭಾಷೆ, ಅವರ ಶ್ರೀಮಂತಿಕೆ, ಮತ್ತೆ ಅವರ ಧಾರ್ಮಿಕ, ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಹೇಗೆ ಶ್ರೀಮಂತಿಕೆ, ಹೇಗೆ ತರತರಹದ ನಾಣ್ಯಗಳು ಸಿಗ್ತವೆ, ಬೆಳ್ಳಿ ನಾಣ್ಯ, ಚಿನ್ನದ ನಾಣ್ಯ, ತಾಮ್ರದ ನಾಣ್ಯ, ಇವುಗಳಿಂದ ಅವ್ರು ಎಷ್ಟು ಶ್ರೀಮಂತಿಕೆಯಿಂದ ಅವರ ಆರ್ಥಿಕತೆ ಹೇಗಿತ್ತು ಅನ್ನೋದು ಕೂಡ ನಮ್ಗೆ ಈ ಪುರಾತತ್ವ ಮೂಲಾಧಾರದಿಂದ ಗೊತ್ತಾಗುತ್ತೆ. ಇನ್ನು ಸ್ಮಾರಕಗಳು, ಕಟ್ಟಡಗಳು, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಜಂತ ಎಲ್ಲೋರ ಸ್ತೂಪಗಳು, ಸಿಕ್ಕಂತ ಸ್ತೂಪಗಳು, ಇವೆಲ್ಲ ಸ್ಮಾರಕಗಳು. ಈ ಸ್ಮಾರಕಗಳು, ಕಟ್ಟಡಗಳು, ಶಾಸ್ತ್ರಗಳು, ಈ ನಾಣ್ಯಗಳು, ಇವೆಲ್ಲ ಇತಿಹಾಸ ರಚನೆಗೆ ಒಂದು ನೇರ ಸಾಕ್ಷಿ, ಒಂದು ಎವಿಡೆನ್ಸ್, ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಆಗಿರುತ್ತೆ. ಇದಿಷ್ಟು ಪುರಾತತ್ವ ಮೂಲಾಧಾರಗಳು. ತುಂಬಾ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ನಾನು, ತುಂಬಾ ಡೀಪ್ ಆಗಿ, ಡೆಪ್ತ್ ಆಗಿ. ನಾನು ಕ್ಲಾಸ್ ಯಾವಾಗ ಶುರುವಾಗುತ್ತೆ, ಇದು ಬೇಸಿಕ್ಸ್ ನಾನು ಕವರ್ ಮಾಡ್ತಾ ಇದ್ದೀನಿ. ಬೇಸಿಕ್ಸ್ ನ ಫಸ್ಟ್ ತಿಳ್ಕೊಳ್ಳಿ. ಹಿಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ, ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ, ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ಎಲ್ರೂ ಸೇರಿ ಮುನ್ನುಗ್ಗೋಣ.